ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಪೊನ್ನಂಪೇಟೆ ತಾಲೂಕು ಹೈಸೊಡ್ಲೂರು ಹಾಗೂ ಬೇಗೂರು ಗ್ರಾಮಗಳ ಜಲ್ ಜೀವನ್ ಕಾಮಗಾರಿ ಕಳಪೆ ಕುರಿತು ಗ್ರಾಮಸ್ಥರು ಕೊಡಗು ಮೈಸೂರು ಕ್ಷೇತ್ರದ ಸಂಸದ ಯದುವೀರ್ ಅವರಿಗೆ ದೂರನ್ನು ಸಲ್ಲಿಸಿದ್ರು. ಈ ಹಿನ್ನೆಲೆ ಸಂಸದರು ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯ ಪರಿಶೀಲನೆಯನ್ನ ನಡೆಸಿದರು. ಇದನ್ನೇ ಮಾಡೋದು ಅವ್ರನ್ನ ಭಾಸ್ಕರ್ ಅವ್ರಲ್ಲಿ ಬರೋದು ಇಂಥವ್ರಲ್ಲಿ ತಪ್ಪು ಮಾಡ್ಕೊಂಡಿದ್ದಾರೆ. ಇವರಿಗೆ ಮಾಡಿರೋದು DPR ತಪ್ಪು ಮಾಡ್ಕೊಂಡಿದ್ದಾರೆ. ಅಲ್ಲಿಂದ ರೆಕ್ಟಿಫೈ ಮಾಡ್ಲಿಕ್ಕೆ ಆ ಕಡೆ ಈ ಕಡೆ ಇದು ಮಾಡ್ಕೊಂಡು 10 days ಅಲ್ಲಿ ಮಾಡೋದೆಲ್ಲ ನೀವು ಮುಗಿಸಿ, ನಮ್ದು ಏನೇನು ಇದು ಇವತ್ತು ಟೆಸ್ಟಿಂಗ್ ಮುಗ್ದಿದ ನಂತರ ಎಲ್ಲರಿಗೂ ಮನೆ ಇದು ನೀರು ಸಂಪರ್ಕ ಮಾಡಿಕೊಡಿ. 10 days ಅಲ್ಲಿ ನಾವು ನೋಡ್ತೀವಿ. ಇಲ್ಲದೇ ಇದ್ರೆ ನಾವು ಏನು ಕ್ರಮ ತಗೋಬೇಕು. 52 ಮನೆ ಏನಿದೆ, 52 ಎಲ್ಲಾನು ನೀವು ಮಾಡಬೇಕಾಗ್ತದೆ. ಹೆಸರಿ ಮಾತಾಡೋದಲ್ಲ, ಧೈರ್ಯದಲ್ಲಿ ಮಾತಾಡೋದಲ್ಲ. ಎದುರಕ್ಕೆ ಏನಿಲ್ಲ, ನೀವು ಕೆಲಸ ಮಾಡಿ ಸಾಕು. ಯಾಕೆ ಭಯ ನಿಮಗೆ? ಬಳಿಕ ಜಿಲ್ಲಾ ಪಂಚಾಯತ್ ಸಿಇಒ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ, ಹೈಸೊಡ್ಲೂರು ಗ್ರಾಮದಲ್ಲಿ 123 ಮನೆಗಳನ್ನು ಯೋಜನೆ ಅಡಿಯಲ್ಲಿ ಗುರುತಿಸಿ 83 ಮನೆಗಳಿಗೆ ಮಾತ್ರ ಸಂಪರ್ಕಿಸುವ ಕೆಲಸವಾಗಿದೆ. ಕಳಪೆ ಕಾಮಗಾರಿ ಹಾಗೂ ನಿಧಾನಗತಿಯಲ್ಲಿ ಕಾಮಗಾರಿ ನಡೆಸ್ತಾ ಇರುವ ಗುತ್ತಿಗೆದಾರನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಅಲ್ಲದೆ ಅಧಿಕಾರಿಗಳು ಈ ಭಾಗದ ಪಂಚಾಯಿತಿ ಆಡಳಿತ ಮಂಡಳಿಯೊಂದಿಗೆ ಕೈಜೋಡಿಸಿ ಮಾಹಿತಿಯನ್ನು ಹಂಚಿಕೊಂಡು ಕೆಲಸ ಮಾಡಬೇಕು ಹಾಗೂ 10 ದಿನಗಳ ಕಾಲಾವಕಾಶದಲ್ಲಿ ಲೋಪಗಳನ್ನು ಸರಿಪಡಿಸಬೇಕೆಂದು ಅಧಿಕಾರಿಗಳಿಗೆ ಸಂಸದರು ನಿರ್ದೇಶನ ನೀಡಿದರು. ಗ್ರಾಮ ಪಂಚಾಯತಿ just surveying this JJM, the Jal Jeevan Mission works here, like 21 ಯಾರು ಕಾಂಟ್ರಾಕ್ಟರ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಏನಾಯ್ತಪ್ಪ ಪೈಪು ಏನಕ್ಕೆ ಆಗ್ತಲ್ಲ. ಅವ್ರು ಕಾಂಟ್ರಾಕ್ಟರ್ ಅಲ್ಲ ಸರ್, ನೀವು ಕಾಂಟ್ರಾಕ್ಟರ್, ನೀವು ವರ್ಕರ್. ನೀವೇ ವರ್ಕರ್ ಹೇಳ್ರಿ, ಕಾಂಟ್ರಾಕ್ಟರ್ ಅಂತ ಕೇಳ್ರಿ. ನೀವು ಕಾಂಟ್ರಾಕ್ಟರ್ ಹೆಸರೇನು? ಯಾಕೆ ನಿಮ್ಮ ಅಧಿಕಾರಿಗಳಿಗೂ ಕಾಂಟ್ರಾಕ್ಟರ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ? ಏನಿಲ್ಲ ಅಂತ ಸರ್. ಎದುರುಗಡೆ ನೀವು ಕರೆಕ್ಟ್ ಏನು ಮಾಹಿತಿ ಇದೆ ನೀವು ಅದನ್ನ ಹೇಳಿ. ನೀವು ಅಲ್ಲಿ ದಿಶಾ ಮೀಟಿಂಗ್ ಅಲ್ಲಿ ಬಂದು ಕೇಳಿದ್ರೆ ನೀವು ಅರ್ಧ ಮಾಹಿತಿ ಕೊಡ್ತೀರಾ. ನೀವು ಇಲ್ಲಿ ಕೇಳಿದ್ರು ಬರೋಲ್ಲ. ಗ್ರೌಂಡ್ ರಿಪೋರ್ಟ್ ಏನು ಅಂತಂದ್ರೆ ಕರೆಕ್ಟಾಗಿ ನೀವು ಕೊಡಲ್ಲ. ನೀವು ಯಾರು ಬರೋದು? ಕಾಂಟ್ರಾಕ್ಟರ್ ಬರ್ಲಿಕ್ಕೆ ಆಗಲ್ಲ, ನಿಮ್ಮ ಇವ್ರು ಬರ್ಲಿಕ್ಕೆ ಸರ್ ಬರೋವಾಗ ಸರ್ ಅವ್ರನ್ನ ಹುಡ್ಕೊಂಡು ಹೋಗ್ಬೇಕಾ? HDP ಬಿಡುವಲ್ಲ ಆಕ್ಚುಲಿ. SDP ಅಲ್ಲ. Pipe has gone to that level. This contractor needs to be held accountable. I know it comes under the ZP, but a little bit you'll have to take some this thing here because it's come to 83 houses. There are 123. It has been surveyed for all 123. It's only gone to 83. So that one aspect you'll have to see. There notice ಅಷ್ಟೇ. ಇದು ಬೇರೆದಾ? ಏನು ಶ್ರೀರಂಗಪಟ್ಟಣ ಹಾಬಿಟೇಷನ್ ಮಲ್ದಾರೆ. ಇಲ್ಲ, ಈ ಕೆಲಸಕ್ಕೆ ಇದು ಯಾವುದೋ ಬೇರೆ ಜಾಗ. ಇವಾಗ ಕೋಆಪರೇಟ್ ಮಾಡ್ತಾವ್ರ ಇಲ್ವ ಇವರು? ಇಲ್ಲ, ಕಾಂಟ್ರಾಕ್ಟರ್ ಈಗ ಕೋಆಪರೇಟ್ ಮಾಡ್ತಾ ಇದಾರ ಇಲ್ವಾ? ಹಲೋ, ನಮಸ್ತೆ. ಪುಟ್ನಾಯಕ್ ಅಂತ ಅವರೇ ಕೊಡ್ತೀಯ? 8 ತಿಂಗಳಾಯ್ತು ಸರ್. 8 ತಿಂಗಳಾಯ್ತು ನಾನು ಫೋನ್ ಮಾಡಿ ಫೋನ್ ಮಾಡ್ತೀನಿ. ಹಲೋ, ಅವ್ರಿಲ್ವಾ? ನೀವು ಸ್ವಲ್ಪ ನೀವು ಮಾಡ್ಬೇಕಲ್ಲ, ನಿಮ್ ಕೆಲಸ ಬಂದು ನಾವು ಮಾಡ್ತಾ ಇದೀವಿ. ಮತ್ತೆ ಇನ್ಯಾವ ಮಾಡ್ಸೋದು?
ಅಲ್ಲಲ್ಲ ಆಫಿಷಿಯಲ್ ಆಗಿ ನಮಗೆ 10 ದಿನ ಒಂದು ವಾರದಲ್ಲಿ ಏನು ಸಮಸ್ಯೆ ನೀವು ಇದು ಮಾಡಿಲ್ಲ ಅಂತಂದ್ರೆ ಜನರೊಟ್ಟಿಗೆ ಸೇರಿ ನಾವು ಇಲ್ಲೇ ಪ್ರತಿಭಟನೆ ಮಾಡ್ತೀವಿ. ನಿಮ್ಮ ಹೆಸರು ನಿಮಗೆ ಜವಾಬ್ದಾರಿ ಕೊಟ್ಟಿರೋದು, ಕಾಂಟ್ರಾಕ್ಟರ್ ಇಲ್ಲ ಇಲ್ಲಿ ನಿಮಗೆ, ನಿಮ್ಮ ಕೈಲಿ ನಿಮ್ಮ ಮಾತಾಡೋದು ಫುಲ್ ಕೇಳ್ರಿ. ಅಲ್ಲಿ ಸರ್ನ ಕೇಳಿ ಸರ್ ಇಲ್ಲ ಅದು ಮುಗಿಸ್ಕೊಳ್ಳಿ. ಅದು ಒಂದು 10 ದಿನ ಟೈಮ್ ಕೇಳಿದ್ದೀರಾ, ಟೆಸ್ಟಿಂಗ್ ಆಗಿ ಅವ್ರು ಏನೇನು ಎಕ್ಸ್ಟ್ರಾ ಕನೆಕ್ಷನ್ಗಳು ಕೊಟ್ಟಿದ್ದಾರೆ ಅದು ಕೊಡ್ಸ್ಬಿಟ್ಟು ಮಾಡಿಸಿ. ನಿಮ್ಮ ಕಾಂಟ್ರಾಕ್ಟರು ಅವ್ನು ಸರಿ ಇಲ್ಲದೆ ಇದ್ರೆ ಬದಲಾಯಿಸಿ. ಯಾರಿಗಾದ್ರೂ ಕೆಲಸ ಮಾಡೋ ಸಾಮರ್ಥ್ಯ ಇರೋನು ಕರ್ಸ್ಬಿಟ್ಟು ಮಾಡಿಸಿ. ನಿಮ್ಮ ಮುಖ ನಾವು ಇವತ್ತೇ ನೋಡ್ತಾ ಇರೋದು. ಆಮೇಲೆ ನೋಡಿ ನೀವೇನಾಗುತ್ತೆ ಅಂತ. ಅಲ್ಲಲ್ಲ ನಾನೇ ಇಲ್ಲಿ ಪ್ರತಿಭಟನೆಗೆ ಬರ್ತೀನಿ. ಇಲ್ಲಿಗೆ ನಾನೇ ಇಲ್ಲಿ ಪ್ರತಿಭಟನೆ ಹೇಳ್ತೀನಿ. ಇದು ನಿಮಗೆ ಲಾಸ್ಟ್ ಫೈನಲ್ ಇದೆ. ನಿಮಗೆ ನಿಮ್ಮ ಹೆಸರು ಹೇಳ್ಕೊಂಡೆ ಇದು ಮಾಡ್ಲಿಕ್ಕೆ ಆಗ್ತದೆ. ಏನು ಬಾಕಿ ಇದೆ ಅಂತ ಹೇಳ್ಬಿಡಿ ನಮಗೆ. ಸರ್ ಏನಿಲ್ಲ ಸರ್, ಕಮಿಷನ್ ಅಲ್ಲಿಂದ ಪ್ಯಾನಲ್ ಬೋರ್ಡ್ ಹಾಕಿ ನೀರು ಪಂಪ್ ಮಾಡಿ ಸರ್ ಟೆಸ್ಟ್ ಮಾಡಬೇಕು ಸರ್. ಇಲ್ಲ ಪೈಪ್ ಲೈನ್ ಮತ್ತೆ ನೀರು ಐತೆ. ಟೆಸ್ಟಿಂಗ್ ಯಾವತ್ತಿಂದ ನೀವು ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ? ಮನೆ ಕನೆಕ್ಷನ್ ಬಾಕಿ ಇದೆ ಇನ್ನ. ಟೆಸ್ಟಿಂಗ್ ಪ್ರಯತ್ನ ಇವತ್ತೇ ಪ್ರಥಮ ದಿನ ಟೆಸ್ಟಿಂಗ್ ಮಾಡೋದು. ಟಿಸಿ ಆದ್ಮೇಲೆ ಪ್ಯಾನಲ್ ಕೊಡ್ತಾರೆ. ಜಾಗ ಕೊಟ್ಟಿರೋರಿಗೆ ನೀವು ಕನೆಕ್ಷನ್ ಕೊಟ್ಟಿರಲ್ಲ. ಈ ಜಾಗ ಕೊಟ್ಟವರು ಫಸ್ಟ್ ಕೊಡ್ಬೇಕಲ್ವಾ? ಹೇಳಿ ಅವ್ರಿಗೆ ಜಾಗ ಯಾರು ಕೊಡ್ತಾರೆ ಹೇಳಿ. ಸರ್ ಪೈಪ್ ಎಷ್ಟೇ ಹೇಳಿದ್ರೆ ಪೈಪ್ ಇಲ್ಲ ಅಂತ ನಮ್ದು ಸರ್ ಇದು ಟ್ಯಾಪ್ ಮಾಡ್ತಾರಲ್ಲ ಇನ್ನು 10 days ಲೈನ್ ಎಲ್ಲ ಯಾರು ಜವಾಬ್ದಾರಿ? ಟೈಮ್ ಪೈಪ್ ಯೋಗಾಸನದ 3 ಭಂಗಿಗಳಲ್ಲಿ ಯೋಗ ಪ್ರದರ್ಶನ ಮಾಡಿ ಜನರ ಗಮನ ಸೆಳೆಯುವುದರ ಜೊತೆಗೆ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಮತ್ತೊಂದು ದಾಖಲೆಯನ್ನು ಬರೆದಿದ್ದಾಳೆ ಕೊಡಗಿನ ಪುಟ್ಟ ಪೋರಿ ಸಿಂಚನ. ಮೂಲತಃ ಕೊಡಗು ಜಿಲ್ಲೆ ಮದೆ ಗ್ರಾಮದ ಕೀರ್ತಿ ಕುಮಾರ್ ಹಾಗೂ ರೇಣುಕಾ ದಂಪತಿಯ ಪುತ್ರಿ. ಪ್ರಸ್ತುತ ಬಿಜಿಎಸ್ ಶಾಲೆಯ 6ನೇ ತರಗತಿಯಲ್ಲಿ ಓದ್ತಾ ಇರುವ ಈ ಪುಟ್ಟ ಬಾಲಕಿಯ ಸಾಧನೆ ಮಾತ್ರ ಎಲ್ಲರೂ ನಿಬ್ಬೆರಗಾಗಿಸುವಂತೆ ಮಾಡಿದೆ. ಯೋಗದಲ್ಲಿ ಬಹಳ ಉತ್ಸಾಹ ಇರೋ ಈ ಬಾಲಕಿ ಇದೀಗ ಮತ್ತೊಂದು ಸಾಧನೆಯ ಹಾದಿಯನ್ನು ತುಳಿದಿದ್ದಾಳೆ. ಪ್ರಾಚೀನ ಆರೋಗ್ಯ ಕಲೆಯಾಗಿರುವ ಯೋಗಾಸನದ ಮೂಲಕ ಈಗಾಗಲೇ ವಿಶ್ವ ದಾಖಲೆ ನಿರ್ಮಿಸಿರುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾಳೆ. 3 ರೀತಿಯ ಯೋಗ ಪ್ರದರ್ಶನ ಮಾಡೋ ಮೂಲಕ ಸಿಂಚನ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಮತ್ತೊಂದು ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾಳೆ. ಖಂಡಪೀಡಾಸನ ಭಂಗಿಯಲ್ಲಿ 1 ನಿಮಿಷ ಸಮಸ್ಥಿತಿಯಲ್ಲಿ ಇರೋದು, ಧನುರಾಸನದಲ್ಲಿ 1 ನಿಮಿಷಕ್ಕೆ 15 ಬಾರಿ ಸುತ್ತು ಹೊಡೆಯುವ ಹಾಗೂ ಡಿಂಬಾಸನದಲ್ಲಿ 1 ನಿಮಿಷಕ್ಕೆ 10 ಬಾರಿ ಸುತ್ತು ಹೊಡೆಯುವ ಯೋಗಾಸನ ಪ್ರದರ್ಶನ ನೀಡುವ ಮೂಲಕ ಮತ್ತೆ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ತನ್ನ ಹೆಸರನ್ನು ಬರೆದಿದ್ದಾಳೆ. ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ರಾಜ್ಯದಲ್ಲಿ ಬಡ ವಿದ್ಯಾರ್ಥಿಯಿಂದ ಹಿಡಿದು ಗ್ರಾಮೀಣ ಭಾಗದಲ್ಲಿ ಎಲ್ಲರಿಗೂ ವಿದ್ಯೆಯನ್ನು ತಲುಪಿಸುವಂಥ ಒಂದು ಪುಣ್ಯದ ಕೆಲಸವನ್ನು ಬಿಜಿಎಸ್ ಸಂಸ್ಥೆಯವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಈ ಒಂದು ಸಣ್ಣ ಊರಿನಲ್ಲಿ, ಗ್ರಾಮದಲ್ಲಿ, ಮಲೆನಾಡಿನ ಈ ಭಾಗದಲ್ಲಿ ಈ ಸಂಸ್ಥೆಯನ್ನು ವಹಿಸಿ ಇಷ್ಟೊಂದು ಉತ್ತಮವಾದಂಥ ಸೌಕರ್ಯಗಳನ್ನು ಕೊಟ್ಟು ಈ ಭಾಗದ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇರುವಂಥ ಕೆಲಸ ತಾವೇನು ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ಯಾವ ರೀತಿ ತಮಗೆ ಧನ್ಯವಾದಗಳನ್ನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇದೆ. ಯಾಕಂದರೆ ಇಲ್ಲಿ ಬಂದಾಗಲೇ ಇಲ್ಲಿ ಇರುವಂಥ ವಾತಾವರಣ ನೋಡಿದಾಗ ಇಷ್ಟೊಂದು ಸುಂದರ ವಾತಾವರಣದಲ್ಲಿ ನಾವು ಒಳ್ಳೆ ನಾಗರಿಕರನ್ನು ಕೊಡುವಂಥ ಕೆಲಸ ಅಲ್ಲದೆ ಒಳ್ಳೆ ಹುದ್ದೆಗಳನ್ನು ಅಲಂಕರಿಸುವಂಥ ಸಾಮರ್ಥ್ಯವನ್ನು ಬೆಳೆಸುವಂಥ ಎಲ್ಲ ಸೌಲಭ್ಯಗಳಿದೆ ಅಂತ ಕಾಣ್ತಾ ಇದೆಯಲ್ಲ, ಅದು ಭಾಳ ಉತ್ತಮವಾದಂಥದ್ದು. ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ
We are honored to have present at great and prestige on this historic occasion. ಹತ್ತು ಸುತ್ತು ಒಂದು ನಿಮಿಷದಲ್ಲಿ ಮಾಡುವ ಪ್ರಯತ್ನ. ಚಪ್ಪಾಳೆಯ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು. 2 ಈಗ 3ನೇ ಸುತ್ತು ಬರ್ತಾ ಇದ್ದಾಳೆ. 3 4 ಚಪ್ಪಾಳೆ ಬರಲಿ 4 5 ಸುತ್ತು 5 6th ರೌಂಡ್. 6ನೇ ಸುತ್ತು 6th ರೌಂಡ್. 6ನೇ ಸುತ್ತು ಹಾಗೆ 7ನೇ ಸುತ್ತು 6 7th ರೌಂಡ್. 8 9 10 11 12 13 14 15 ಚಪ್ಪಾಳೆ. 16 17 18 ಶನಿವಾರ ಸಂತೆಯ ಎಬಿವಿಪಿ ಘಟಕದಿಂದ ಶನಿವಾರ ಸಂತೆಯಲ್ಲಿ ಡ್ರಗ್ಸ್ ಮುಕ್ತ ಶನಿವಾರ ಸಂತೆ, ಇದರ ಅಡಿಯಲ್ಲಿ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಜಾಗೃತಿ ಮೂಡಿಸಲಾಯಿತು. ನಂತರ ಕೆಆರ್ಸಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಎಬಿವಿಪಿ ರಾಜ್ಯ ಕಾರ್ಯದರ್ಶಿ ಪ್ರವೀಣ್ ಮಾತನಾಡಿ, ಡ್ರಗ್ಸ್ ನಿರ್ಮೂಲನೆ ಮಾಡಲು ವಿದ್ಯಾರ್ಥಿಗಳು ಮುಖ್ಯ ಪಾತ್ರ ವಹಿಸಬೇಕಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇಂದಿನ ವಿದ್ಯಾರ್ಥಿಗಳು ಡ್ರಗ್ಸ್ಗೆ ಮಾರು ಹೋಗಿ ಸಮಾಜದಲ್ಲಿ ಅವಮಾನಕ್ಕೆ ಗುರಿಯಾಗ್ತಾ ಇರುವುದು ವಿಷಾದನೀಯ. ಡ್ರಗ್ಸ್ ಸೇವನೆಯಿಂದ ಹಲವಾರು ಅಹಿತಕರ ಘಟನೆಗಳು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ. ವಿದ್ಯಾರ್ಥಿಗಳು ಇನ್ನಾದರೂ ದೇಶವೊಂದ ಡ್ರಗ್ಸ್ ಮುಕ್ತ ದೇಶವನ್ನಾಗಿ ಮಾಡಬೇಕು. ಹಾಗಾಗಿ ಎಬಿವಿಪಿಯಿಂದ ಡ್ರಗ್ಸ್ ಮುಕ್ತ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡಲು ಎಲ್ಲರೂ ಪಣ ತೊಡಬೇಕೆಂದು ಕರೆ ನೀಡಿದರು. ನಂತರ ಯಶಸ್ವಿ ಕಲ್ಯಾಣ ಮಂಟಪದಲ್ಲಿ 1 ದಿನದ ಕಾರ್ಯಾಗಾರವನ್ನು ನಡೆಸಲಾಯಿತು. ಕಂಟಕಪ್ರಾಯವಾಗುತ್ತೆ. ಆ ಮಗುವಿನಿಂದ ಇಡೀ ಸಮಾಜದ ಸಸ್ಯ ಹಾಳಾಗುತ್ತೆ. ಇವತ್ತು 90% ಮೋರ್ ದನ್ 90% ಅಧಿಕೃತ ದಾಖಲೆಗಳ ಪ್ರಕಾರ ಯಾರು 15 ವರ್ಷದಿಂದ 20 ವರ್ಷಗಳ ನಡುವೆ ಮಾದಕ ವ್ಯಸನಕ್ಕೆ ಸಂಪರ್ಕ ಬರ್ತಾರೆ ಅವರಿಂದನೇ ಇಡೀ ಸಮಾಜ ಹಾಳಾಗ್ತಾ ಇರುವಂಥದ್ದು. ಒಂದು ಸಾರಿ 21-22 ವರ್ಷ ಬುದ್ಧಿ ಬಲಿತ ನಂತರ ಈ ವ್ಯಸನಕ್ಕೆ ಬಲಿಯಾದವ್ರ ಸಂಖ್ಯೆ ತುಂಬಾ ಕಡಿಮೆ. ಹಾಗಾಗಿ ಇವತ್ತು ವಿದ್ಯಾರ್ಥಿ ಪರಿಷತ್ ಕಾರ್ಯಕ್ರಮದ ಮುಖಾಂತರ ನಿಮ್ಮೆಲ್ಲರಲ್ಲೂ ಒಂದು ಥಾಟ್ ಅಂತ ಹೋಗುತ್ತೆ. ಒಂದು ಥಾಟ್, ನಾವ್ಯಾರು ಡ್ರಗ್ಸ್ ಅನ್ನ ಬಳಸಬಾರ್ದು ಅಂತ ಹೋಗುತ್ತೆ. ಹೌದಲ್ವಾ? ಹಾಗಾಗಿ ನಾವೆಲ್ಲರೂ ಕೂಡ ಡ್ರಗ್ಸ್ ಮುಕ್ತ ಭಾರತಕ್ಕಾಗಿ ಸಂಕಲ್ಪ ಮಾಡಬೇಕು. ಡ್ರಗ್ಸ್ ಮುಕ್ತ ಕೊಡಗು, ಡ್ರಗ್ಸ್ ಮುಕ್ತ ಶನಿವಾರ ಸಂತೆ, ಡ್ರಗ್ಸ್ ಮುಕ್ತ ಕುಟುಂಬಗಳು ಆಗಬೇಕು. ಆವಾಗ ಮಾತ್ರ ಒಂದು ಸ್ವಸ್ಥವಾಗಿರ್ತಕ್ಕಂಥ ಸದೃಢವಾಗಿರ್ತಕ್ಕಂಥ ಸಮಾಜ ಸಾಧ್ಯ. ಒಪ್ಕೊಳ್ತೀರಾ? ಒಂದೇ ಮಾದಕ ವಸ್ತುಗಳಿಗೆ ಧಿಕ್ಕಾರ, ಮಾದಕ ವಸ್ತುಗಳಿಗೆ ಧಿಕ್ಕಾರ. ದೇಶಕ್ಕಾಗಿ ಬಾಳದ ಬದುಕು, ದೇಶಕ್ಕಾಗಿ ಬದುಕದ ಬದುಕು, ಬದುಕೆ ಎಲ್ಲ ನರಕವದು, ಬದುಕೆ ಎಲ್ಲ ನರಕವದು. ಜೈ ಜೈ ಭಾರತ ಮಾತಾ, ಜೈ 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 ಭಾರತ ಮಾತಾ. ಧರ್ಮ ರಥಕ್ಕೆ ಅರ್ಜುನನ ಧರ್ಮ ರಥಕ್ಕೆ ಭಗವಾನ್ ಕೃಷ್ಣ ಸಾರಥಿ, ಭಗವಾನ್ ಕೃಷ್ಣ ಸಾರಥಿ. ಭಾರತ ಮಾತೆಯ ರಾಷ್ಟ್ರ ರಥಕ್ಕೆ, ಭಾರತ ಮಾತೆಯ ರಾಷ್ಟ್ರ ರಥಕ್ಕೆ ಭಾರತ ಸಾರಥಿ, ಭಾರತ ಸಾರಥಿ. ಜೈ ಬೋಲೋ ಜೈ ಬೋಲೋ, ಜೈ ಬೋಲೋ ಜೈ ಬೋಲೋ, ಜೈ ಬೋಲೋ ಜೈ ಭಾರತ ಮಾತಾ, ಜೈ ಬೋಲೋ ಜೈ ಭಾರತ ಮಾತಾ. ಜೈ ಬೋಲೋ ಜೈ ಬೋಲೋ, ಜೈ ಬೋಲೋ ಜೈ ಬೋಲೋ, ಜೈ ಬೋಲೋ ಜೈ ಎಬಿವಿಪಿ, ಜೈ ಬೋಲೋ ಜೈ ಎಬಿವಿಪಿ. ಭಾರತ ಮಾತಾ ಕಿ ಜೈ. ಹೃದಯದಲ್ಲಿ ಎಷ್ಟೋ ಜನ ಈಗ ಆಗ್ತಿರೋ ಕೇಸಸ್ ಅಂದ್ರೆ ಹಾರ್ಟ್ ಅಟ್ಯಾಕ್ ಮತ್ತು ಬ್ರೈನಲ್ಲಿ ಆಗುವ ಕ್ಯಾನ್ಸರ್ಸ್, ಕೆನ್ನೆಯಲ್ಲಿ ಆಗುವ ಕ್ಯಾನ್ಸರ್ಸ್. ಅದರಿಂದ ಕೇಸ್ ತುಂಬ ಹೆಚ್ಚಾಗಿದೆ ಮತ್ತು ಹಾಸ್ಪಿಟ್ಲಲ್ಲೆಲ್ಲ ಜನ ತುಳುಕ್ತಾ ಇದೆ ಈ ಕೇಸಿಂದ. ಎಕ್ಸಾಂಪಲ್ ಬೆಂಗಳೂರು ಇದು ಕೇಸಸ್ ಏನಂದರೆ ಈಗ ಕೆನ್ನೆ ತವೆಲ್ಲ
ಫುಲ್ ಮಾಡಲಿಲ್ಲ ಇತ್ತು. ಈಗ ಇತ್ತೀಚೆಗೆ ಡ್ರೆಸ್ ಟೆಂತ್ ಮಕ್ಕಳಿಗೆ ಕೊಡ್ತಿಲ್ಲ ಅಂತ ಪ್ಲಾಸ್ಟಿಕ್ ಪೇಪರ್ನ ಸುರಿಸಿ ವೈಟೆಲ್ಲ ಹಾಕಿ ಮುಟ್ಟುವುದು ಹೆಚ್ಚಾಗಿ ನಾನು ನೋಡಿದ್ದೀನಿ. ಥ್ಯಾಂಕ್ ಯು. ಸಿದ್ದಾಪುರ ಸಮೀಪದ ಹೊಸಕೇರಿ ಗ್ರಾಮದಲ್ಲಿ ಒತ್ತುವರಿಯಾಗಿದ್ದ ಪಂಚಾಯಿತಿಗೆ ಸೇರಿದ 3 ಎಕರೆ ಜಾಗವೊಂದ ಜಿಲ್ಲಾಡಳಿತ ಇದೇ ಅಕ್ಟೋಬರ್ 24ರಂದು ತೆರವುಗೊಳಿಸಿ ಪಂಚಾಯಿತಿಗೆ ಹಸ್ತಾಂತರ ಮಾಡಿತ್ತು. ಆದರೆ ಹಸ್ತಾಂತರ ಮಾಡಿದ 2 ದಿನದಲ್ಲಿ ಪಂಚಾಯಿತಿಯ ಗಮನಕ್ಕೆ ತರದೆ ಮಂಜು ಎಂಬಾತ ಸಿಲ್ವರ್ ಮರಗಳನ್ನು ಕಡಿದು ಮಾರಾಟಕ್ಕಾಗಿ ಸಾಗಾಟ ಮಾಡ್ತಾ ಇದ್ದ ಸಂದರ್ಭ ಸ್ಥಳೀಯ ಗ್ರಾಮಸ್ಥರು ತಡೆದ ಬಳಿಕ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು ಒಟ್ಟುಗೂಡಿ ಸಿದ್ದಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ ಘಟನೆ ನಡೆದಿದೆ. ಈ ಘಟನೆ ಬಗ್ಗೆ ಸಭೆ ನಡೆಸಿದ ಪಂಚಾಯಿತಿಯ ಸರ್ವ ಸದಸ್ಯರು ಅಕ್ರಮವಾಗಿ ಪಂಚಾಯಿತಿಗೆ ಸೇರಿದ ಜಾಗದಿಂದ ಸಿಲ್ವರ್ ಮರಗಳನ್ನು ಕಟಾವು ಮಾಡಿರುವ ಪ್ರಕರಣ ಹಾಗೂ ಅದರಲ್ಲಿ ಶಾಮೀಲಾಗಿರುವ ಎಲ್ಲರ ಮೇಲೂ ಸೂಕ್ತ ಕ್ರಮ ಜರುಗಿಸಲು ಮುಂದಿನ ಕ್ರಮ ಕೈಗೊಳ್ಳುವ ಕುರಿತು ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಯಿತು. ಎಲ್ರಿಗೂ ನಮಸ್ಕಾರ. ಹೊಸಕೇರಿ ಗ್ರಾಮ ಪಂಚಾಯಿತಿಯ ಅರೆಕಾಡು ಗ್ರಾಮದ 15/7 ಸರ್ವೆ ನಂಬರ್ನಲ್ಲಿ 2024ರಲ್ಲಿ ಜಿಲ್ಲಾಧಿಕಾರಿಯವರು 3 ಎಕರೆ ಜಾಗವನ್ನು ಹೊಸಕೇರಿ ಗ್ರಾಮ ಪಂಚಾಯಿತಿಗೆ ನಿವೇಶನಕ್ಕಾಗಿ ಹಸ್ತಾಂತರಿಸಿದರು. ಆದರೆ ಆ ನಿವೇಶನ ಜಾಗಕ್ಕೆ ರಸ್ತೆ ವ್ಯವಸ್ಥೆ ಇಲ್ಲದ ಕಾರಣ ಕಂದಾಯ ಇಲಾಖೆಯವರು ಅಲ್ಲಿಯ ಪಕ್ಕದ ಓನರ್ ಅವ್ರ ಜೊತೆ ಮಾತಾಡಿ, ತ್ಯಾಗರಾಜನ್ ಚೆಟ್ಟಿಯಾರ ಅನ್ನೋರ ಜೊತೆ ಮಾತನಾಡಿ ಅವರಿಂದ ರಸ್ತೆಯನ್ನು ಬಿಡಿಸಿಕೊಟ್ಟ ನಂತರ 24/10/2025ರಂದು ಕಂದಾಯ ಇಲಾಖೆಯವರು ಬಂದು ನಮಗೆ ಆ ಜಾಗವನ್ನು ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸಿದರು. ಅದನಂತರ 25/10/2025ರಂದು ನಾವುಗಳು ಮನೇಲಿದ್ವಿ. ನಮಗೆ ಒಂದು ಫೋನ್ ಕರೆ ಬಂತು, ಈ ತರ ಆ ನಿವೇಶನ ಜಾಗದಿಂದ ಮರ ಸಾಗಾಟ ಆಗ್ತಿದೆ ಅಂತ. ಆ ಮರ ಸಾಗಾಟ ಆಗಿದ್ದ ಲಾರಿಯನ್ನು ನಾವಲ್ಲಿ ತಡೆದು ನಿಲ್ಲಿಸಿದೀವಿ ಅಂತ ನಾವು ಒಡನೆ ಎಲ್ರಿಗೆ ಫೋನ್ ಮಾಡಿಕೊಂಡು ಆ ಸ್ಥಳಕ್ಕೆ ಹೋಗಿ ಗಮನಿಸಿ ಅಲ್ಲಿ ಆ ಸ್ಥಳದ ಪರಿಶೀಲನೆ ಮಾಡಿದಾಗ ನಮಗೆ ಕತ್ಲಾಗ್ತಾ ಬಂದಿದ್ರಿಂದ ಅಲ್ಲಿ ಒಂದು 10-15 ಮರ ಹೋಗಿರ್ಬೋದು ಅಂತ ಅನ್ಸಿತ್ತು. ಒಡನೆ ನಾವು ಇದು ಪೊಲೀಸ್ ಸ್ಟೇಷನ್ ಸಿದ್ದಾಪುರಕ್ಕೆ ತೆರಳಿ ಅಲ್ಲಿ FIR ಕಂಪ್ಲೇಂಟ್ ಮಾಡಿದ್ವಿ, ಈ ತರ ಸಿಲ್ವರ್ ಮರಗಳು ಅಲ್ಲಿಂದ ಕಳುವಾಗಿದೆ ಅಂತ. ಹಾಗೆ ಅಲ್ಲಿ FIR ಮಾಡಿ ಬಂದಾಗ ಮಾರನೇ ದಿನ ಅಲ್ಲಿ ಪರಿಶೀಲನೆ ಮಾಡ್ಬೇಕು ಅಂತ ಆಯ್ತು. ಆಗ ಅರಣ್ಯ ಇಲಾಖೆಯವರು ಬಂದು ಪರಿಶೀಲಿಸಿದಾಗ ಅಂದಾಜು ಒಂದು ಸಣ್ಣ ಪುಟ್ಟ ಮರಗಳನ್ನು ಹೊರತುಪಡಿಸಿ ಒಂದು 48 ಮರ ಇರ್ಬೋದು ಅಂತ ಅವರು ಅದಕ್ಕೆ ದಾಖಲಿಸಿ ಕೊಟ್ರು. ಅದನಂತರ ನಾವು ಇದು ಈ ಎಲ್ಲರ ಕಡೆಯಿಂದ ನಮ್ಗೆ ಏನಂದ್ರೆ ಇದು ಪಂಚಾಯಿತಿಯಿಂದ ಇವರು ಏನೋ ಮಾಡಿದ್ದಾರೆ ಅಂತ ಹೇಳುವ ಒಂದು ಊಹಾಪೋಹಗಳು ಬಂದಿದ್ರಿಂದ ನಮ್ಗೆ ತುಂಬಾ ಬೇಸರ ಆಯ್ತು, ನಿಜ ಹೇಳ್ಬೇಕಂದ್ರೆ. ಅದಕ್ಕೆ ಇದು ಈ ಗ್ರಾಮ ಪಂಚಾಯಿತಿ ವತಿಯಿಂದ ಯಾರದು ಏನೇ ಒಂದು ಊಹಾಪೋಹಗಳಿಗೆ ಇಲ್ಲ, ಇದು ನಮ್ಮ ಗಮನಕ್ಕೆ ಬರದೆ ಆಗಿದ ಕೆಲಸ. ಆದ್ರಿಂದ ಗ್ರಾಮ ಪಂಚಾಯಿತಿ ವತಿಯಿಂದ ನಾವು ಈ ಸಿಲ್ವರ್ ಮರಗಳನ್ನು ಯಾರು ಸಾಗಿಸಿದ್ದಾರೆ ಆ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಉಗ್ರವಾಗಿ ನಾವು ಕೇಳ್ಕೊಳ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಇದೇ ತರ ಏನಾದ್ರೂ ಬಂದ್ರೆ ನಾವು ಪ್ರತಿಭಟನೆಗೂ ಸಿದ್ಧ ಅಂತ ಗ್ರಾಮ ಪಂಚಾಯಿತಿ ವತಿಯಿಂದ. ಅಧ್ಯಕ್ಷರು ಹೊಸಕೇರಿ ಗ್ರಾಮ ಪಂಚಾಯಿತಿ, ಲಗತ್ತುಗಳು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶ ಪ್ರತಿ, RTC ಪ್ರತಿ, ಕಂದಾಯ ಪರಿವೀಕ್ಷಕರು ಮಡಿಕೇರಿಯವರ ಜಾಗ ಹಸ್ತಾಂತರ ಮಹಜರು, ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆ ನಡಾವಳಿ ಪ್ರತಿ, ಮಹಜರು ಪ್ರತಿ, FIR ಮತ್ತು ದೂರಿನ ಪ್ರತಿ. ನಮಸ್ತೆ, ನಾನು ಹೊಸಕೇರಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಾತಾಡೋದು. ನಮಗೆ ಇಲ್ಲಿ 24ನೇ ತಾರೀಕಿಗೆ ಇದು 3 ಎಕರೆ ಜಾಗನ ಪಂಚಾಯತಿಗೆ ಹಸ್ತಾಂತರ ಮಾಡಿಕೊಟ್ಟಿದ್ರು. ಹಸ್ತಾಂತರ ಮಾಡಿಕೊಟ್ಟ ಮೇಲೆ 2 ದಿನಗಳಲ್ಲಿ ಮರ ಏನೋ ಕಳ್ಳತನ ಆಗಿದೆ. ಕಳ್ಳತನ ಆದಲ್ಲಿ ನಮ್ಮ ಇಲ್ಲಿನ ಗ್ರಾಮಸ್ಥರು ಮರನ ಹಿಡಿದಿದ್ದಾರೆ. ಹಂಗೆ ಇಮಿಡಿಯೇಟ್ ಆಗಿ ನಮ್ಮ ಅಧ್ಯಕ್ಷರಿಗೆ ಫೋನ್ ಮಾಡಿದ್ದಾರೆ. ಅಧ್ಯಕ್ಷರಿಗೆ ಫೋನ್ ಮಾಡಿದಾಗೆ ನಾವು ಇಮಿಡಿಯೇಟ್ ಆಗಿ ಹೋಗುವಾಗ ಗ್ರಾಮಸ್ಥರು ಸಿದ್ದಾಪುರ ಹತ್ರ ಗಾಡಿ ತಡೆದು ನಿಲ್ಲಿಸಿದ್ದಾರೆ. ಗಾಡಿ ತಡೆದು ನಿಲ್ಲಿಸಿದಾಗ ನಾವೆಲ್ಲ ನಾವು ನೋಡಿಬಿಟ್ಟು ಸಿದ್ದಾಪುರ ಸ್ಟೇಷನ್ಲಿ FIR ಮಾಡಿದ್ದೀವಿ. FIR ಆಗಿದೆ. FIR ಆಗಿ ನಾವು ಆಗ್ರಹಿಸಿದ್ದೇನು ಅಂತ ಹೇಳಿದ್ರೆ ಇದರಲ್ಲಿ ಯಾರು ತಪ್ಪಿತಸ್ಥರು ಅವರು ಸಿಕ್ಕಬೇಕು, ಅವರಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ, ನಾನು ಪ್ರಭುಶೇಖರ್ ಅಂತೇಳಿ, ನಾನು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ. ನಮ್ಮ ಹೊಸಕೇರಿ ಗ್ರಾಮ ಪಂಚಾಯತಿ ಅರಕಾಡು ಗ್ರಾಮದಲ್ಲಿ ನಿವೇಶನ ರೈತರಿಗೆ ಸರ್ಕಾರದಿಂದ
ಸರ್ಕಾರದಿಂದ ಸಿಕ್ಕಿದ 3 ಎಕರೆ ಜಾಗದಲ್ಲಿ 2 ದಿನ ಹಿಂದೆ ಸಿಲ್ವರ್ ಮರ ಕಳ್ಳತನವಾಗಿದ್ದು ನಮ್ಮ ಗಮನಕ್ಕೆ ಬಂದಾಗ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಬಂದು ನಮ್ಮೊಟ್ಟಿಗೆ ಸೇರಿ ನಾವು ಸಿದ್ದಾಪುರ ಪೊಲೀಸ್ ಸ್ಟೇಷನ್ಗೆ ಹೋದೋ. ಅಲ್ಲಿ ನೋಡಿದಾಗ ಲಾರಿಯನ್ನು ಹಿಡಿದು ಮಡಗಲಾಗಿತ್ತು. ಆಗ ಹೋಗಿ ನಾವೆಲ್ಲ ಸೇರಿ ನಮ್ಮ ಗ್ರಾಮ ಪಂಚಾಯತಿಯ PDO ಸೇರಿ ನಾವೆಲ್ಲ ಹೋಗಿ ಕೇಸು ದಾಖಲೆ ಮಾಡಿದ್ವಿ. ಮಾಡಿದ ನಂತರ ನಾವು ಈ ಕಳ್ಳತನ ಮಾಡಿದ ಯಾರೇ ಆಗಲಿ, ಎಷ್ಟೇ ಪ್ರಭಾವಿಗಳಾಗಲಿ, ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಕಂಪ್ಲೇಂಟ್ ಮಾಡಿದ್ವಿ. ಅದರದಾಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು, ತನಿಖೆ ಆಗಬೇಕು ಅಂತೇಳಿ ನಾವು ಕೇಳ್ಕೊತೀವಿ. ಕೊಡಗಿನ ಪ್ರತಿಷ್ಠಿತ ಕುಟುಂಬಗಳಲ್ಲಿ ಒಂದಾಗಿರುವ ಅಜ್ಜಿ ಕುಟೀರ ಐನ್ಮನೆಗೆ ಸದ್ರಿ ಐನ್ಮನೆಯು ಪೂರ್ಣಗೊಂಡ ಸಂದರ್ಭ ಮಾನ್ಯ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿ ಕುಟೀರ ಎಸ್ ಪೊನ್ನಣ್ಣವರು ಭೇಟಿ ನೀಡಿದರು. ಕಳೆದ ವರ್ಷ ಅಜ್ಜಿ ಕುಟೀರ ಐನ್ಮನೆ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದ ಕುಟುಂಬಸ್ಥರು ಇದೀಗ ಈ ಕಾಮಗಾರಿ ಪೂರ್ಣಗೊಂಡು ಇಂದು ಶಾಸ್ತ್ರೋಕ್ತವಾಗಿ ಐನ್ಮನೆ ಕುಟುಂಬದ ತಕ್ಕರು, ಹಿರಿಯರು, ಪ್ರಮುಖರು ಹಾಗೂ ಊರವರ ಉಪಸ್ಥಿತಿಯಲ್ಲಿ ಐನ್ಮನೆ ಪ್ರವೇಶ ಕಾರ್ಯಕ್ರಮ ಜರುಗಿತು. ಸ್ವತಃ ಅಜ್ಜಿ ಕುಟೀರ ಕುಟುಂಬದ ಕುಡಿಯಾಗಿರುವ ಮಾನ್ಯ ಶಾಸಕರು ಹಾಗೂ ತನ್ನ ಹಿರಿಯರು ನೆಲೆಸಿದ ಐನ್ಮನೆಗೆ ಭೇಟಿ ನೀಡಿ ಗೌರವ ಸಲ್ಲಿಸುವುದರೊಂದಿಗೆ ಅಲ್ಲಿಯ ಹಿರಿಯರೊಂದಿಗೆ ಹಲವು ಸಮಯ ಚರ್ಚೆ ನಡೆಸಿದರು. ಈ ಸಂದರ್ಭ ಅಜ್ಜಿ ಕುಟೀರ ಕುಟುಂಬದ ಇತಿಹಾಸದ ಬಗ್ಗೆ ಮೆಲುಕು ಹಾಕಿದ ಶಾಸಕರು ಹಿರಿಯರೊಂದಿಗೆ ಚರ್ಚೆ ನಡೆಸಿ ಕುಟುಂಬದ ಆಚರಣೆಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ವಿನಿಮಯ ಮಾಡಿಕೊಂಡ್ರು. ಈ ಸಂದರ್ಭ ಕುಟುಂಬದ ಅಧ್ಯಕ್ಷರಾದ ಸಜಾನ್, ಶಾಸಕ ದಂಪತಿಗಳಾದ ಅಜ್ಜಿ ಕುಟೀರ ಎಸ್ ಪೊನ್ನಣ್ಣ ಹಾಗೂ ಕಾಂಚನ್ ಪೊನ್ನಣ್ಣ, ಶಾಸಕರ ಹಿರಿಯ ಸಹೋದರ ಅಜ್ಜಿ ಕುಟೀರ ನರೇನ್ ಎಸ್ ಕಾರ್ಯಪ್ಪ, ಕುಟುಂಬದ ಹಿರಿಯರಾದ ಪೊನ್ನಪ್ಪ, ಮಾದಪ್ಪ, ಪೂಣಚ ಹಾಗೂ ಕುಟುಂಬದ ಸರ್ವ ಸದಸ್ಯರು ಪಾಲ್ಗೊಂಡಿದ್ದರು. ಕೊಡಗು ಜಿಲ್ಲೆಯಲ್ಲಿ ಕೇರಳದ 4 ಪ್ರವಾಸಿ ಬಸ್ಗಳಿಗೆ ಪೊಲೀಸರು ದಂಡ ಹಾಕಿದ್ದಾರೆ. ಕೇರಳ ರಾಜ್ಯದಿಂದ ಪ್ರವಾಸಿಗರನ್ನು ಹೊತ್ತು ಕೊಡಗು ಜಿಲ್ಲೆಯ ಅನೇಕ ಸ್ಥಳಗಳಿಗೆ ಪ್ರತಿದಿನ 30ಕ್ಕೂ ಹೆಚ್ಚು ಪ್ರವಾಸಿ ಬಸ್ಸುಗಳು ಬರ್ತವೆ. ಕುಟ್ಟ ಗೇಟ್ ಮೂಲಕ ಪೊನ್ನಂಪೇಟೆ, ಗೋಣಿಕೊಪ್ಪ, ತಿತಿಮತಿ ಪಟ್ಟಣಕ್ಕಾಗಿ ಕುಶಾಲನಗರ, ಮೈಸೂರು ಜಿಲ್ಲೆಗೆ ಪ್ರವಾಸಕ್ಕೆ ತೆರಳುತ್ತಾರೆ. ಆದರೆ ಈ ಬಸ್ಸುಗಳಲ್ಲಿ ಧ್ವನಿವರ್ಧಕಗಳನ್ನು ಅಳವಡಿಸಿದ್ದು ಹೆಚ್ಚಿನ ಶಬ್ದ ಹಾಗೂ ಕರ್ಕಶ ಸಂಗೀತದೊಂದಿಗೆ ಶಬ್ದ ಮಾಲಿನ್ಯವಾಗ್ತಾ ಇರುವ ಬಗ್ಗೆ ಸಾರ್ವಜನಿಕರೊಬ್ಬರು ವಿರಾಜಪೇಟೆ ಡಿವೈಎಸ್ಪಿ ಅವರ ಗಮನಕ್ಕೆ ತಂದಿದ್ರು. ಕೂಡಲೇ ಕಾರ್ಯಪ್ರವೃತ್ತರಾಗಿ ಕುಟ್ಟ ಪೊಲೀಸ್ ಠಾಣೆಯಲ್ಲಿ ಈ ಪ್ರವಾಸಿ ಬಸ್ಗಳ ಮೇಲೆ ದಂಡ ವಿಧಿಸಿ ಸೂಕ್ತ ಎಚ್ಚರಿಕೆ ನೀಡಿ ಕಳುಹಿಸಿಕೊಡಲಾಗಿದೆ. ಕೇರಳ ರಾಜ್ಯದಲ್ಲಿ ಧ್ವನಿವರ್ಧಕ ಹಾಗೂ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳನ್ನು ಬಸ್ಗಳಲ್ಲಿ ಅಳವಡಿಸುವುದು ನಿಷೇಧ ಮಾಡಲಾಗಿದೆ. ಆದರೆ ಕೇರಳದ ಗಡಿ ದಾಟಿದ ತಕ್ಷಣ ಈ ಪ್ರವಾಸಿ ಬಸ್ಗಳಲ್ಲಿ ಧ್ವನಿವರ್ಧಕಗಳು ಮೊಳಗುತ್ತವೆ. ಸಂಜೆ ಆಗ್ತಾ ಇದ್ದಂತೆ ಬಸ್ಸಿನಲ್ಲಿ ಬಣ್ಣ ಬಣ್ಣದ ದೀಪಗಳು ಹಾಕಿಕೊಂಡು ಹೆಚ್ಚಿನ ಶಬ್ದದ ಸಂಗೀತದೊಂದಿಗೆ ಕೊಡಗಿನ ಮೂಲಕ ಸಂಚರಿಸುತ್ತವೆ. ಮೃತದೇಹಗಳನ್ನು ಉಚಿತವಾಗಿ ಕೊಂಡೊಯ್ಯಲು ಬಡವರಿಗೆ ಅನುಕೂಲವಾಗಲಿ ಅಂತ ಸರ್ಕಾರ ಕೊಡಗು ಜಿಲ್ಲೆಗೆ ನೀಡಿದ್ದ ಶ್ರದ್ಧಾಂಜಲಿ ವಾಹನ ಇದೀಗ ಸ್ವತಃ ಶ್ರದ್ಧಾಂಜಲಿಗಾಗಿ ಕಾಯ್ತಾ ಇರುವ ಪರಿಸ್ಥಿತಿ ಎದುರಾಗಿದೆ ಎಂದು ಜಿಲ್ಲಾ ಬಿಜೆಪಿ ಸಾಮಾಜಿಕ ಜಾಲತಾಣದ ಪ್ರಧಾನ ಸಂಚಾಲಕ ತೇಲಪಂಡ ಶಿವಕುಮಾರ್ ನಾಡಯ್ಯ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪತ್ರಿಕಾ ಪ್ರಕಟಣೆ ನೀಡಿರುವ ಅವರು ಆಂಬ್ಯುಲೆನ್ಸ್ಗಳಿಗೆ ಹಣ ನೀಡಿ ಶವಗಳನ್ನು ಸ್ಥಳಾಂತರ ಮಾಡಲು ಸಾಧ್ಯವಾಗದ ಬಡವರ ಉಚಿತ ಸೇವೆಗಾಗಿ 2018ರ ರಾಜ್ಯದ ಪ್ರತಿ ಜಿಲ್ಲೆಗೆ ಒಂದರಂತೆ ಆರೋಗ್ಯ ಇಲಾಖೆ ಮೂಲಕ ಶ್ರದ್ಧಾಂಜಲಿ ವಾಹನವನ್ನು ನೀಡಲಾಯಿತು. ಈ ಯೋಜನೆಯಡಿ ಕೊಡಗು ಜಿಲ್ಲೆಗೂ ವಾಹನ ಬಂದಿದ್ದು ಈಗಾಗಲೇ 7 ವರ್ಷಗಳನ್ನು ಪೂರೈಸಿದೆ. ಆದರೆ ಶ್ರದ್ಧಾಂಜಲಿ ವಾಹನದ ಸ್ಥಿತಿ ಆ ಸರ್ಕಾರಕ್ಕೆ ಪ್ರೀತಿ ಎನ್ನುವಂತಾಗಿದೆ ಎಂದು ಟೀಕಿಸಿದ್ದಾರೆ. ಮಡಿಕೇರಿ ಇಂದಿರಾನಗರದ ಡಾಕ್ಟರ್ BR ಅಂಬೇಡ್ಕರ್ ಅರುಣೋದಯ ಸಮುದಾಯ ಭವನದ ಸುತ್ತಮುತ್ತಲಿನ ಪರಿಸರವನ್ನು ಅಲ್ಲಿನ ನಿವಾಸಿಗಳು ಶ್ರಮದಾನದ ಮೂಲಕ ಸ್ವಚ್ಛಗೊಳಿಸಿದರು.
ಕುಂದುರ್ಮಟ್ಟೆ ಮಾರಿಯಮ್ಮ ದೇವಸ್ಥಾನದ ಅಧ್ಯಕ್ಷರು, ಸದಸ್ಯರು ಹಾಗೂ ಸಮುದಾಯ ಭವನದ ಅಧ್ಯಕ್ಷ ಕುಮಾರ್ ಹಾಗೂ ಉಪಾಧ್ಯಕ್ಷ ಗಣೇಶ್ ಮತ್ತು ಆಡಳಿತ ಮಂಡಳಿ ಪದಾಧಿಕಾರಿಗಳು ಈ ಸಂದರ್ಭ ಹಾಜರಿದ್ದರು. ಸೋಮವಾರಪೇಟೆಯ ಸೈಂಟ್ ಜೋಸೆಫ್ ಪದವಿ ಕಾಲೇಜು ಹಾಗೂ ಜಿಲ್ಲಾ ಏಡ್ಸ್ ನಿಯಂತ್ರಕ ಘಟಕ ಕೊಡಗು ಜಿಲ್ಲೆ ಇವರ ಸಹಭಾಗಿತ್ವದಲ್ಲಿ HIV ಏಡ್ಸ್ ಅರಿವಿನ ಮಾಸಾಚರಣೆ ಅಂಗವಾಗಿ ನಾಟಕ ಮತ್ತು ನೃತ್ಯ ರೂಪಕ ಕಾರ್ಯಕ್ರಮ ನಡೆಯಿತು. ಸೈಂಟ್ ಜೋಸೆಫ್ ಸಂಸ್ಥೆಯ ವ್ಯವಸ್ಥಾಪಕರು ಹಾಗೂ ಧರ್ಮಗುರುಗಳಾದ ಫಾದರ್ ಅವಿನಾಶ್ ಅವರು ಮತ್ತು ಸಂಸ್ಥೆಯ ಪ್ರಾಂಶುಪಾಲರಾದ ಹರೀಶ್ ಬಿಆರ್ ಹಾಗೂ NSS ಘಟಕದ ಸಂಯೋಜಕ ಚಂದ್ರಶೇಖರ ಮೂರ್ತಿ ಹಾಗೂ ಯುವ ರೆಡ್ ಕ್ರಾಸ್ ಸಂಯೋಜಕರಾದ ಕುಮಾರಿ ನಿಧಿ ಅವರ ಮಾರ್ಗದರ್ಶನದಲ್ಲಿ NSS ಮತ್ತು ರೆಡ್ ಕ್ರಾಸ್ ಸ್ವಯಂ ಸೇವಕರು ಕಾಲೇಜು ಆವರಣದಲ್ಲಿ ಮತ್ತು ಸೋಮವಾರಪೇಟೆ ಪಟ್ಟಣದ JC ವೇದಿಕೆಯಲ್ಲಿ HIV ವೈರಸ್ ಹಾಗೂ ಸಂಬಂಧಿತ ರೋಗಗಳ ಬಗ್ಗೆ ಜಾಗೃತಿ ಮೂಡಿಸಲು ಬೀದಿ ನಾಟಕವನ್ನ ಪ್ರದರ್ಶಿಸಿದರು. ಮಾಡಲಿಕ್ಕಿದ್ದು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕಿರುವಂತಹ ಎಲ್ಲ ಸಾರ್ವಜನಿಕರನ್ನು ಸ್ವಾಗತಿಸುತ್ತಾ ಈಗ ನಿಮ್ಮ ಮುಂದೆ ಮೊದಲನೇದಾಗಿ ಫ್ಲಾಶ್ ಮಾಬ್. पॉकेट में नोट है, आंखों में रूप है, पॉकेट में नोट है, नटखट मिजाज है, रंगीला कोट है, चिंता चिता चिता चिता
ನಿಟ್ಟಿನಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಏಡ್ಸ್ನ ಕುರಿತಾದಂತಹ ಬೀದಿ ನಾಟಕ ರೆಡ್ ರಿಬ್ಬನ್ ಕ್ಲಬ್ ಕೊಡಗು ಜಿಲ್ಲೆ ಇವರ ಸಾರಥ್ಯದಲ್ಲಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಏಡ್ಸ್ನ ಕುರಿತಾದಂತಹ ಬೀದಿ ನಾಟಕ ಪ್ರಾರಂಭವಾಗಲಿಕ್ಕಿದೆ. ಸಾರ್ವಜನಿಕರು ವೀಕ್ಷಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇವೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಏಡ್ಸ್ನ ಕುರಿತಾದಂತಹ ಮೈ ಭಾರತ್ ಪೋರ್ಟ್ನಲ್ಲಿ ಆಯೋಜಿಸಲಾಗುವ ವಿಕಸಿತ್ ಭಾರತ್ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಸೋಮವಾರಪೇಟೆಯ ಸೈಂಟ್ ಜೋಸೆಫ್ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡು ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಸೈಂಟ್ ಜೋಸೆಫ್ ಸಂಸ್ಥೆಯ ವ್ಯವಸ್ಥಾಪಕರು ಹಾಗೂ ಗುರುಗಳಾದ ಫಾದರ್ ಅವಿನಾಶ್ ಅವರು, ಸಂಸ್ಥೆಯ ಪ್ರಾಂಶುಪಾಲ ಹರೀಶ್ ಬಿಆರ್ ಹಾಗೂ ಎನ್ಎಸ್ಎಸ್ ಘಟಕದ ಸಂಯೋಜಕ ಚಂದ್ರಶೇಖರ ಮೂರ್ತಿಯವರ ಮಾರ್ಗದರ್ಶನದಲ್ಲಿ ಎಲ್ಲ ಎನ್ಎಸ್ಎಸ್ ಸ್ವಯಂ ಸೇವಕರು ಆಸಕ್ತಿಯಿಂದ ಪಾಲ್ಗೊಂಡು ಪ್ರಮಾಣ ಪತ್ರವನ್ನು ಪಡ್ಕೊಂಡಿದ್ದಾರೆ. ವಿರಾಜಪೇಟೆಯ ಆರ್ಜಿ ಗ್ರಾಮದ ಕಲ್ಲುಬಾಣೆಯ ಕೆ ಈಶಾನ್ವಿ ಪ್ರತಿ ವರ್ಷ ತಮ್ಮ ಹುಟ್ಟುಹಬ್ಬವನ್ನು ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡಿಕೊಳ್ತಾ ಇದ್ದಾರೆ. ಎಲ್ಲರೂ ಹುಟ್ಟುಹಬ್ಬವನ್ನು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಹಾಗೂ ಪಾರ್ಟಿ ಹಾಲ್ಗಳಲ್ಲಿ ಆಚರಣೆ ಮಾಡಿಕೊಂಡು ಕುಡಿದು ಕುಪ್ಪಳಿಸುವುದು ಸರ್ವೇ ಸಾಮಾನ್ಯ. ಆದರೆ ಈ ಪುಟ್ಟ ಹೆಣ್ಣು ಮಗಳು ಹುಟ್ಟುಹಬ್ಬವನ್ನು ವೃದ್ಧಾಶ್ರಮದಲ್ಲಿ ಮಾಡಿಕೊಳ್ಳುವ ಮೂಲಕ ಈಗಲೇ ತನ್ನ ಸಾಮಾಜಿಕ ಬದ್ಧತೆಯಿಂದ ಮಾನವೀಯ ಗುಣವನ್ನು ತೋರಿಸಿಕೊಟ್ಟಿದ್ದಾಳೆ. ವಿರಾಜಪೇಟೆ ಸಮೀಪದ ಬೇಟೋಳಿ ಗ್ರಾಮದ ಶಕ್ತಿ ವೃದ್ಧಾಶ್ರಮದಲ್ಲಿ ವೃದ್ಧರೊಂದಿಗೆ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡು ವೃದ್ಧ ಜೀವಗಳೊಂದಿಗೆ ಬೆರೆತು ಅವರ ಸಂತಸಕ್ಕೆ ಕಾರಣಕರ್ತಳಾಗಿದ್ದಾಳೆ. ಅಂದಹಾಗೆ ಈಕೆ ಆರ್ಜಿ ಗ್ರಾಮದ ಕಲ್ಲುಬಾಣೆಯ ಕಿರಣ್ ಹಾಗೂ ರಜಿತಾ ದಂಪತಿಗಳ ಪುತ್ರಿ. ಆಸರೆ ಇಲ್ಲದ ವೃದ್ಧರಿಗೆ ಸಹಾಯ ಮಾಡಬೇಕು, ಅವರೊಂದಿಗೆ ನಾವಿದ್ದೇವೆ ಅನ್ನುವ ಸಂದೇಶವನ್ನು ನೀಡಬೇಕು, ಅವರು ಯಾವಾಗಲೂ ಸಂತಸದಿಂದ ಇರಬೇಕು, ಹಿರಿಯರನ್ನು ಗೌರವಿಸಬೇಕು ಎನ್ನುವ ಉದ್ದೇಶದಿಂದ ಎಲ್ಲಕ್ಕಿಂತ ಮಿಗಿಲಾಗಿ ಮಾನವ ಯಾವಾಗಲೂ ಮಾನವೀಯ ನೆಲೆಗಟ್ಟಿನಲ್ಲಿ ಬದುಕಬೇಕು, ಮಾನವೀಯತೆ ಮೈಗೂಡಿಸಿಕೊಂಡು ಜೀವನವನ್ನು ಸಾಗಿಸಬೇಕು. ಏಕೆಂದರೆ ಮಾನವೀಯತೆ ಮರೆತರೆ ಸಮಾಜದಲ್ಲಿ ಬದುಕಲು ಸಾಧ್ಯವಿಲ್ಲ. ಈ ಹಿಂದೆ ನಮ್ಮ ಕುಟುಂಬದಲ್ಲಿ ಉಂಟಾದ ಅನಾರೋಗ್ಯ, ಅಪಘಾತ ಇವೆಲ್ಲವೂ ನಮ್ಮನ್ನು ಬಾಧಿಸಿದೆ. ಆಗ ನಮ್ಮ ನೆರವಿಗೆ ಬಂದಿದ್ದು ಕೇವಲ ಹಣ, ಆಸ್ತಿ, ಸಂಬಂಧ ಅಲ್ಲ, ಎಲ್ಲ ಆತ್ಮೀಯ ವರ್ಗದವರ ಸಹಾಯ, ಪ್ರೀತಿ, ವಿಶ್ವಾಸ, ಪ್ರಾರ್ಥನೆ. ಹಾಗಾಗಿ ಪ್ರತಿಯೊಬ್ಬರೂ ಈ ನಿಟ್ಟಿನಲ್ಲಿ ಮಾನವೀಯ ಗುಣಗಳನ್ನು ಅಳವಡಿಸಿಕೊಂಡು ಜೀವನವನ್ನು ಸಾಗಿಸಬೇಕು ಎನ್ನುವ ಉದ್ದೇಶ ಈಶಾನ್ವಿಯ ಅಭಿಪ್ರಾಯವಾಗಿದೆ. ಪ್ರತಿ ಹುಟ್ಟುಹಬ್ಬವನ್ನು ಇದೇ ರೀತಿ ವಿವಿಧ ಕಡೆಗಳಲ್ಲಿ ಅಂಧರ ಶಾಲೆ, ಶ್ರವಣ ದೋಷವಿರುವ ವಿದ್ಯಾರ್ಥಿಗಳ ಶಾಲೆಗಳಲ್ಲಿ, ವೃದ್ಧಾಶ್ರಮಗಳಲ್ಲಿ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಈಶಾನ್ವಿ ವಿರಾಜಪೇಟೆಯ ಅರಂಬೇರಿಯ SMS ಶಾಲೆಯಲ್ಲಿ 7ನೇ ತರಗತಿ ಓದ್ತಾ ಇದ್ದಾಳೆ. ಈಕೆಯ ಭವಿಷ್ಯಕ್ಕೆ ಶುಭ ಹಾರೈಸೋಣ. ಕುಶಾಲನಗರದ ಗಂಧದ ಕೋಟೆಯಲ್ಲಿ ಮಳೆ ನೀರು ಹರಿದು ಕೃತಕ ಪ್ರವಾಹ ಸೃಷ್ಟಿಯಾದ ಘಟನೆಯ ಕುರಿತು ಕೊಡಗು ಚಾನೆಲ್ನಲ್ಲಿ ಪ್ರಸಾರವಾದ ಸುದ್ದಿಗೆ ಫಲಶ್ರುತಿ ದೊರಕಿದೆ. ಅಕ್ಟೋಬರ್ 20ರ ರಾತ್ರಿ ಕುಶಾಲನಗರದ ಗಂಧದ ಕೋಟೆ ಚರಂಡಿಯಲ್ಲಿ ಹೂಳು ತುಂಬಿದ ಪರಿಣಾಮವಾಗಿ ಮಳೆ ನೀರು ರಸ್ತೆಯಲ್ಲಿ ಹರಿದು ಅಕ್ಕಪಕ್ಕದ ಮನೆಗಳಿಗೆ ನುಗ್ಗಿ ಕೃತಕ ಪ್ರವಾಹ ಸೃಷ್ಟಿಯಾಗಿತ್ತು. ಈ ಕುರಿತು ಕೊಡಗು ಚಾನೆಲ್ ವರದಿ ಮಾಡಿದ್ದು ಸ್ಥಳೀಯ ಆಡಳಿತದ ಗಮನ ಸೆಳೆಯಲಾಗಿತ್ತು. ಇದಕ್ಕೆ ಸ್ಪಂದಿಸಿದ ಕುಶಾಲನಗರದ ಪುರಸಭೆಯ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳು ಇದೀಗ ಚರಂಡಿಯಲ್ಲಿ ತುಂಬಿದ್ದ ಹೂಳನ್ನು ತೆಗೆದು ಸ್ವಚ್ಛಪಡಿಸ್ತಾ ಇದ್ದು ಮಳೆ ನೀರು ಸರಾಗವಾಗಿ ಹರಿಯುವಂತೆ ಮಾಡಿದ್ದಾರೆ. ಹೀಗಾಗಿ ಕೊಡಗು ಚಾನೆಲ್ ವರದಿಗೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.